ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ರಾಜೀನಾಮೆ ಬೆನ್ನಲ್ಲೇ ಮತ್ತೊಂದು ಮೆಗಾ ಟ್ವಿಸ್ಟ್ ಇಟ್ಟೇ ಬಿಟ್ರಲ್ಲ ಸಿದ್ದರಾಮಯ್ಯ. ಪಕ್ಕದಲ್ಲೇ ಕೂರಿಸ್ಕೊಂಡು ಡಿ ಕೆ ಶಿವಕುಮಾರ್ ಅವ್ರನ್ನ ಪ್ರೆಸ್ ಮೀಟ್ ಮಾಡಿದ್ರು. ಆದರೆ ಅಲ್ಲೂ ಒಂದು ಅಚ್ಚರಿಯ ಸಂಗತಿ ಕಾದಿತ್ತು. ಡೆಲ್ಲಿಗೆ ಹಾರಿದ್ದಾರೆ ಈಗ ಸಿದ್ದರಾಮಯ್ಯ ಸೀನಿಯರ್ಸ್ ಜೊತೆಗೆ. ಡಿ ಕೆ ಶಿವಕುಮಾರ್ ಅವರು ಪಕ್ಕದಲ್ಲಿ ಕೂತು ಮರಗಿದ್ರು, ಭಾವುಕರಾದರು, ಏನೆಲ್ಲ ನೋಡಿದ್ವಿ. ಆದರೆ ಅಸಲಿ ಆಟ ಮೊದಲ ದಿನವೇ ಶುರು ಮಾಡಿಬಿಟ್ರಲ್ಲ ಸಿದ್ದರಾಮಯ್ಯ. ವೆರಿ ಇಂಟ್ರೆಸ್ಟಿಂಗ್ ರಿಪೋರ್ಟ್. ಕೈಪಾಳ್ಯದಲ್ಲಿ ಕಾಣ್ತಿರೋದೊಂದು, ನಡೀತಿರೋದೊಂದು. ಇನ್ಸೈಡ್ ರಿಪೋರ್ಟ್ ಏನು ಔಟ್ಸೈಡೇ ಕಾಣ್ತಿದೆ. ಈಗ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಎಸ್ ವೀಕ್ಷಕರೇ, ಒಂದಕ್ಕಿಂತ ಒಂದು ಇಂಟ್ರೆಸ್ಟಿಂಗ್ ಡೆವಲಪ್ಮೆಂಟ್ಸ್ ನಡೀತಾ ಇರೋದು ರಾಜ್ಯ ರಾಜಕಾರಣದಲ್ಲಿ. ಎಲ್ಲದರ ಮೇಲೆ ಬೆಳಕು ಚೆಲ್ತಾ ಹೋಗೋಣ. ಎಸ್ ವೀಕ್ಷಕರೇ, ಮೊದಲನೇದಾಗಿ ಸಿದ್ದರಾಮಯ್ಯನವರು ಏನು ಮಾಡಿದ್ದಾರೆ ನೋಡಿ. ಈಗ ಡೆಲ್ಲಿಗೆ ಹೋಗ್ತಿರೋದು ರೀಸನ್ ಏನು? ಹೈಕಮಾಂಡೇ ಕರೆಸಿರುತ್ತೆ. ಸಿದ್ದರಾಮಯ್ಯನವ್ರು ಮುಂದೆ ಯಾವ ಹೆಜ್ಜೆ ಇಡ್ತಾರೋ ಅನ್ನೋ ಭಯ. ರಾಹುಲ್ ಗಾಂಧಿ ಕೊಟ್ಟ ಆಫರನ್ನು ತಿರಸ್ಕರಿಸಿದ್ದಾರೆ. ರಾಜ್ಯಸಭೆಗೆ ಬನ್ನಿ ಅಂತ ಹೇಳಿದ್ರು. ನಾನೇ ಅದನ್ನು ಬದಿಗಿಟ್ಟಿದ್ದೀನಿ. ಯಾಕಂದರೆ 5 ವರ್ಷ MLA ಗೆಲ್ಲಿಸಿದ್ದಾರೆ ನನ್ನ ರಾಜ್ಯದಲ್ಲಿ. 5 ವರ್ಷ ಮುಗಿಸ್ಬೇಕಲ್ಲ ಅನ್ನುವ ಮೂಲಕ ನಾನು ಆ್ಯಕ್ಟಿವ್ ಪಾಲಿಟಿಕ್ಸಲ್ಲೇ ಇರ್ತೀನಿ. ನಿವೃತ್ತಿನೂ ತೊಗೊಳ್ಳಲ್ಲ, ರಾಜ್ಯಸಭೆಗೂ ಹೋಗಲ್ಲ, ರಾಷ್ಟ್ರ ರಾಜಕಾರಣದ ತಲೆನೂ ಹಾಕಲ್ಲ ಅಂತ ಇವತ್ತು ಪ್ರೆಸ್ ಮೀಟಲ್ಲಿ ಕ್ಲಿಯರ್ ಕಟ್ಟಾಗಿ ಹೇಳಿದ್ದಾರೆ. ಸೊ ಹೈಕಮಾಂಡ್ ಕೊಟ್ಟ ಆಫರು ಎಲ್ಲಿ ತನಕ ಅಂದರೆ ಬರೀ ರಾಜ್ಯಸಭೆಗಲ್ಲ, LOP ಮಾಡೋದಕ್ಕೆ ರಾಜ್ಯಸಭೆಯಲ್ಲಿಯೇ ಪ್ಲ್ಯಾನ್ ಆಗಿತ್ತು, ಆಫರ್ ಬಂದಿತ್ತು ಅನ್ನೋದು ನೀವೆಲ್ಲ ನೋಡೇ ಇರ್ತೀರ. ಅದೆಲ್ಲ ತಿರಸ್ಕರಿಸಿದ್ದಾರೆ ಸಿದ್ದರಾಮಯ್ಯನವರು. ಆದರೆ ಡೆಲ್ಲಿಗೆ ಸಮಾಧಾನ ಮಾಡೋಕ್ಕೆ ಆ ಕಡೆಯಿಂದ ಪ್ರಯತ್ನ ಆಗ್ತಿರುತ್ತೆ. ಈ ಕಡೆಯಿಂದ ಇವರು ಡಿಮ್ಯಾಂಡ್ಸು KPCC ಅಧ್ಯಕ್ಷರನ್ನಾಗಿ ಸತೀಶ್ ಜಾರಕಿಹೊಳಿ ಅವ್ರನ್ನ ಮಾಡೋದು, ಹಲವಾರು ಸಚಿವ ಸ್ಥಾನ ಆಪ್ತರನ್ನು ಉಳಿಸೋದು, ಇದೆಲ್ಲ ಪ್ರಯತ್ನ ಇರುತ್ತೆ. ಅದಕ್ಕಿಂತ ಮುಂಚೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೆಂಗೆ ಚೆಕ್ಮೇಟ್ ಇಟ್ಟಿದ್ದಾರೆ ನೋಡಿ ಸಿದ್ದರಾಮಯ್ಯನವರು. ಒಂದೊಂದು ಹೆಜ್ಜೆಯಲ್ಲೂ ಕೂಡ ಪ್ರೆಸ್ ಮೀಟಲ್ಲಿ ಏನು ಹೇಳಿದ್ರು ಸಿದ್ದರಾಮಯ್ಯನವರು. ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ಹೈಕಮಾಂಡ್ ಹೇಳಿದೆ ನಾನು ಕೊಟ್ಟಿದ್ದೀನಿ, ಹೈಕಮಾಂಡ್ ನಿರ್ಧಾರ ಇದು ಅನ್ನೋದನ್ನು ಹೇಳ್ತಾ ಮುಂದೇನು ಹೇಳಿದ್ರು, ನೆಕ್ಸ್ಟ್ CM ಯಾರಾಗ್ತಾರೆ ಅಂದರೆ ಯಾರಿಗೆ ಶಾಸಕರ ಬಲ ಸಿಗುತ್ತೋ ಹೈಕಮಾಂಡ್ ಆಯ್ಕೆ ಮತ್ತು ಶಾಸಕಾಂಗ ನಿರ್ಣಯ, ಹಿ ವಿಲ್ ಬಿ ದ CM ಅಂತಾರೆ. ಡಿ ಕೆ ಶಿವಕುಮಾರ್ ಅಂತ ಹೇಳಲ್ಲ ಅವರು. ಆಶ್ಚರ್ಯ ಅಂದರೆ ಇವತ್ತು ಪ್ರೆಸ್ ಮೀಟಲ್ಲಿ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ಕೂರಿಸ್ಕೊಂಡಿದ್ರು, ಇನ್ನೊಂದು ಕಡೆ ಪರಮೇಶ್ವರ್ ಅವ್ರನ್ನ ಕೂರಿಸ್ಕೊಂಡಿದ್ರು. ಸೀನಿಯರ್ಸು ಅಂತ ಹೇಳೋಕ್ಕಾಗಲ್ಲ, ಸೀನಿಯರ್ಸ್ ಬೇರೆಯವರಿಲ್ವಾ. HK ಪಾಟೀಲ್ರು ಇದ್ದಾರೆ, ಜಾರ್ಜ್ ಅವರು ಇದ್ದಾರೆ. HK ಪಾಟೀಲ್ರೂ ಬಿಡಿ, ಜಾರ್ಜ್ ಅವರು ಹೈಕಮಾಂಡ್ಗೂ ಆಪ್ತರು, ಕರ್ನಾಟಕ ಕಾಂಗ್ರೆಸ್ಸಲ್ಲಿ ಅವರು ಸೀನಿಯರ್ ಮೋಸ್ಟ್, ಒಂಥರ ಪವರ್ಫುಲ್ಲು. ಬೇರೆ ಬೇರೆ ಕಾರಣಗಳಿಂದ ಸಂಘಟನೆ ಅಂತ ಬಂದಾಗ ಅವ್ರನ್ನ ಕೂರಿಸ್ಕೊಳ್ಬೋದಿತ್ತಲ್ವ. ಇಲ್ಲ, ಪರಮೇಶ್ವರ್ ಅವ್ರನ್ನ ಕೂರಿಸ್ಕೊಂಡಿದ್ದಾರೆ. ಈಗಾಗಲೇ ನಿಮ್ಗೆ ಬೆಳಗ್ಗೆ ಒಂದು ರಿಪೋರ್ಟ್ ಇಟ್ಟಿದ್ದೀವಿ. ಪರಮೇಶ್ವರ್ ಅವ್ರದ್ದು ಜೋರು ತಯಾರಿ ಆಗ್ತಿದೆ. ಶಾಸಕಾಂಗ ಸಭೆಯಲ್ಲಿ ಹೈಕಮಾಂಡ್ ನಾಯಕರು ಏನು ಬರ್ತಾರಲ್ಲ ಅವ್ರ ಎದುರು ಪರಮೇಶ್ವರ್ ಪರ ಶಾಸಕರು ನಿಲ್ಲೋದು, ಹೈಡ್ರಾಮಾ ಸೃಷ್ಟಿಯಾಗಿ DKಗೆ ಬಲವೇ ಇಲ್ಲ ಅಂತ ಒಂಥರ ಮುಜುಗರ ಮಾಡೋ ಪ್ಲ್ಯಾನ್ ತನಕ ಆಗ್ತಿದೆ ಒಳಗಿಂದೊಳಗೆ. ಪರಮೇಶ್ವರ್ ಅವರು ಕೋಟು ಎಲ್ಲ ಹೋಲಿಸ್ಕೊಂಡು ರೆಡಿ ಆಗಿದ್ದಾರೆ. ನಿನ್ನೆ ಎಲ್ಲ ಮನೆಯಿಂದ ಹೊರಗಡೆನೇ ಬಂದಿಲ್ಲ ಅವರು. ಬರೀ ಹೋಮ ಹವನ ಪೂಜೆ ಜೋರಾಗಿ ಏನೋ ಕ್ಲೈಮ್ಯಾಕ್ಸ್ ಟ್ವಿಸ್ಟ್ ಕೊಡೋ ಮಟ್ಟಿಗೆ ಆಗ್ತಾ ಇದೆ. ಶಾಸಕರೆಲ್ಲ ಹೇಳಿಬಿಟ್ಟಿದ್ದಾರೆ ಡೈರೆಕ್ಟಾಗಿ ಸಿದ್ದರಾಮಯ್ಯನವ್ರ ಮುಂದೆ, ನಾವು ಖಂಡಿತ ಒಪ್ಕೊಳ್ಳಲ್ಲ, ಹೈಕಮಾಂಡ್ ಆಯ್ಕೆ ಮಾಡಿಬಿಟ್ರೆ ನಾವು ಶಾಸಕಾಂಗ ಸಭೆಯಲ್ಲಿ ತೋರಿಸ್ತೀವಿ, ಪರಮೇಶ್ವರ್ ಅವ್ರಿಗೆ ಸಪೋರ್ಟ್ ಮಾಡ್ತೀವಿ ನಾವು ಅನ್ನೋ ತನಕ ಹೇಳಿಬಿಟ್ಟಿದ್ದಾರೆ ಓಪನ್ ಆಗಿ. ಇದೇನು ಸೀಕ್ರೆಟ್ ಆಳು ಉಳ್ಕೊಂಡಿಲ್ಲ. ಈಗ ಸುದ್ದಿಗಳು ಹೊರಗಡೆ ಬಂದಿವೆ, ಸಿದ್ದರಾಮಯ್ಯನವ್ರು ಎದುರೇ ಹೇಳಿದ್ದಾರೆ ಅನ್ನೋದು. ಇದರ ಬೆನ್ನಲ್ಲೇ ಸಿದ್ದರಾಮಯ್ಯನವ್ರ ನಡೆ ಕೂಡ ಅದೇ ರೀತಿಯಲ್ಲಿ ಕಾಣಿಸ್ತಿದೆ ನೋಡಿ. ಒಂದು ಪ್ರೆಸ್ ಮೀಟ್ನ ಉದ್ದಕ್ಕೂ ಈ ಕಡೆ DK, ಈ ಕಡೆ ಪರಮೇಶ್ವರ್ ಕೂರಿಸ್ಕೊಂಡಿದ್ದು. ನೆಕ್ಸ್ಟ್ CM ಯಾರು ಸರ್? ಮುಂದಿನ ಮುಖ್ಯಮಂತ್ರಿ Whatever legislative party takes a decision, High Command takes a decision, he will be the chief minister. Whatever legislative party takes a decision, Congress legislative party takes a decision, and High Command takes a decision, he will be the chief minister of the state. ನೆಕ್ಸ್ಟ್ ಹೈಕಮಾಂಡ್ ಅವರು ನನಗೆ ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ರಾಜ್ಯಸಭಾಕ್ಕೆ ಹೋಗಿ ಅಂತ ಹೇಳಿದ್ರು. ನಾನು ಬಹಳ ವಿನಮ್ರವಾಗಿ ಆಗಲ್ಲ ಅಂತ ಹೇಳಿದೆ. ಬಿಗ್ ಬಾಸ್ ಅಲ್ಲಿ ಫಿನಾಲೆಯಲ್ಲಿ ವಿನ್ನರ್ ಯಾರು ರನ್ನರ್ ಅಪ್ ಯಾರು ಅನ್ನೋ ಕನ್ಫ್ಯೂಷನ್ ಇರುತ್ತಲ್ಲ, ಹಂಗೆ ಎರಡೂ ಕಡೆ ಕೈ ಎತ್ತಿ ಹಿಡ್ಕೊಂಡು ಬಿಡ್ತಾರೆ. ಸೊ ಇನ್ಸ್ಟಂಟ್ ರಿಯಾಕ್ಷನ್, ಇವ್ರು ಕೈ ಎತ್ತಿದ್ದಂಗೆ ಪರಮೇಶ್ವರ್ ಕೈನೂ ಎತ್ತಿಬಿಟ್ರು ಸಿದ್ದರಾಮಯ್ಯನವರು. ಸೊ
ಏನೋ ಒಂದು ಆಗ್ತಿದೆ ಒಳಗಿಂದೊಳಗೆ, ಅದು ನಾಳೆನೇ ರಿಫ್ಲೆಕ್ಟ್ ಆಗುತ್ತೋ, ಒಂದು ತಿಂಗಳು ಬಿಟ್ಟು ರಿಫ್ಲೆಕ್ಟ್ ಆಗುತ್ತೋ, ಯಾವಾಗ ಬೇಕಾದರೂ ಆಗಬಹುದು. ಒಂದು ಈಗಿನ ರಿಯಾಕ್ಷನ್ ಹೆಂಗಿದೆ ಅಂದರೆ DK CM ಆಗೋಕ್ಕೆ ಬಿಡಲ್ಲ ನಾವು ಅನ್ನೋ ತನಕ. ಹೈಕಮಾಂಡ್ ಎಷ್ಟು ಟೆನ್ಷನ್ ಆಗಿದೆ ಅಂದರೆ ಶಾಸಕಾಂಗ ಸಭೆ ಮಾಡೋದ್ರ ಬಗ್ಗೆನೇ ಟೆನ್ಷನ್ ಆಗಿಬಿಟ್ಟಿದೆ. ಈಗಷ್ಟೇ ಬರ್ತಿರುವಂಥ ಬಿಗ್ ಅಪ್ಡೇಟ್ ಇದು. ಶಾಸಕಾಂಗ ಸಭೆ ಮಾಡಿ ಶಾಸಕಾಂಗ ನಾಯಕನ ಆಯ್ಕೆ ಅಂತ ಮಾಡೋಕೆ ಹೋದರೆ ಈ ರೀತಿ ಹೈಡ್ರಾಮಾ ಸೃಷ್ಟಿಯಾಗಿಬಿಡಬಹುದು. ಇದು ನಮ್ಮ ಲೆಕ್ಕಾಚಾರನೇ ಉಲ್ಟಾ ಮಾಡ್ಬೋದು. DKಗೆ ಇದು ಫುಲ್ ನೆಗೆಟಿವ್ ಆಗಿ ಎಲ್ಲ ಕಡೆ ರಿಪೋರ್ಟ್ಸ್ ಬಂದುಬಿಡ್ತವೆ. ಶಾಸಕರ ಬಲನೇ ಇಲ್ಲ, ಪರಮೇಶ್ವರ್ ಪರ ನಿಂತ ಶಾಸಕರು ಹಂಗಾಗ್ಬಿಟ್ರೆ ಅದು ಹೈಕಮಾಂಡ್ಗೆ ಟೆನ್ಷನ್ ಆಗಿದೆ ಈಗ. ಹಾಗಾಗಿ ಅಕಸ್ಮಾತ್ ಈಗ ತಕ್ಷಣ ಶಾಸಕಾಂಗ ಸಭೆ ಮಾಡೋದಾದರೆ ಒಂದು ಲೈನಲ್ಲಿ ಹೈಕಮಾಂಡ್ ನಿರ್ಧಾರವನ್ನು ತಿಳಿಸ್ಬಿಟ್ಟೋದು, ಒಂದು ಲೈನಲ್ಲಿ ಶಾಸಕಾಂಗ ಸಭೆ ಮುಕ್ತಾಯ ಮಾಡೋದು, ಮತ್ತು ಹೆಚ್ಚಿಗೆ ಮಾತಿಗೆ ಅವಕಾಶನೇ ಕೊಡಬಾರ್ದು. ಆ ರೀತಿ ಮಾಡಬೇಕು, ಮಾಡಿದ್ರೆ ಅನ್ನೋ ತನಕ ಹೈಕಮಾಂಡ್ ಆಲೋಚಿಸ್ತಿದೆಯಂತೆ. ಅಷ್ಟು ಟೆನ್ಷನ್ ಆಗಿದೆ ಹೈಕಮಾಂಡ್ ಈ ಡೆವಲಪ್ಮೆಂಟ್ಸನ್ನು ನೋಡಿ. ಒಂದು ಕಡೆ ಸರ್ಕಾರ ಇನ್ನಿರಲ್ಲ, ಕಾಂಗ್ರೆಸ್ಸು ಅಹಿಂದ ನಾಯಕ ಮಾಸ್ ಲೀಡರ್ ಸಿದ್ದರಾಮಯ್ಯನವ್ರನ್ನ ಇಳಿಸಿದೆ ಅಂದರೆ ರಾಹುಲ್ ಗಾಂಧಿ ಅವರ ಸೋಲು ಇನ್ನೊಂದು ಹಂತಕ್ಕೆ ಶುರುವಾಗುತ್ತೆ ಇಲ್ಲಿಂದ ಅನ್ನೋ ತನಕ ಹೋರಾಟ, ಪ್ರೊಟೆಸ್ಟು, ಕುರುಬ ಸಮುದಾಯದವರು, ಅಹಿಂದ ಸಮುದಾಯದವರೆಲ್ಲ ತಿರುಗಿ ಬಿದ್ದಿದ್ದಾರೆ. ಅದು ಜನರ ಮಧ್ಯೆ ನಡೀತಿರೋದು. ಇಲ್ಲಿ ಪೊಲಿಟಿಕಲಿ ಎಂಥ ಗೇಮ್ ಪ್ಲ್ಯಾನ್ ಆಗ್ತಿದೆ ಅನ್ನೋದನ್ನು ಗಮನಿಸ್ತಾ ಇದ್ದೀವಿ. ಪರಮೇಶ್ವರ್ ಅವರನ್ನು ಕೂಡ ಈಕ್ವಲ್ ಆಗಿ ಟ್ರೀಟ್ ಮಾಡ್ತಿದ್ದಾರೆ ತಮ್ಮ ನಡೆ ನುಡಿ ಎಲ್ಲ ಚಟುವಟಿಕೆಗಳಲ್ಲಿ ಸಿದ್ದರಾಮಯ್ಯನವರು. ಸೊ ಪ್ರೆಸ್ ಮೀಟಲ್ಲೂ ಬೆಳಗ್ಗೆ ಏನು ಹೇಳಿದ್ರು, ಹೈಕಮಾಂಡ್ ಅವರು ಯಾರನ್ನು ಮಾಡ್ತಾರೋ ಅವರು CM ಆಗ್ತಾರೆ, DKನಾದರೂ ಮಾಡ್ಕೊಳ್ಳಿ, ಪರಮೇಶ್ವರನ್ನಾದರೂ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲೂ ಒಂದು ಟ್ವಿಸ್ಟ್ ಇಟ್ಟು ಪ್ರೆಸ್ ಮೀಟಲ್ಲಿ ಇಬ್ಬರನ್ನೂ ಒಟ್ಟಿಗೆ ಕೂರಿಸ್ಕೊಂಡ್ರು, ಕೈ ಇಬ್ಬರದ್ದು ಎತ್ತಿಡಿದ್ರು ಎರಡೂ ಕಡೆ. ಪರಮೇಶ್ವರ್ ಅವರ ವಿಚಾರದಲ್ಲಿ ಸಿದ್ದು ಕ್ಯಾಂಪ್ನ ನಡೆ ಈಗ ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ. DK ಶಿವಕುಮಾರ್ ಅವರು ಎಲ್ಲ ಮುಗಿದೇ ಹೋಯ್ತು ಅಂತಿರುವಾಗ ಕ್ಲೈಮ್ಯಾಕ್ಸಲ್ಲೂ ಶಾಕ್ ಕೊಟ್ಟಿದೆ ಈಗ ಸಿದ್ದು ಬಣ. ಡೆಲ್ಲಿಯಲ್ಲಿ ಸಹಜವಾಗಿ ತನ್ನ ಆಪ್ತರನ್ನು ಉಳಿಸೋದಕ್ಕೆ ಟ್ರೈ ಮಾಡ್ತಿರ್ತಾರೆ. ಮತ್ತು ಪರಮೇಶ್ವರ ಪರ ಮೊನ್ನೆ ಮಾತಾಡೋಕ್ಕೆ ಬಿಡಲಿಲ್ಲ ಸಿದ್ದರಾಮಯ್ಯನವ್ರಿಗೆ ರಾಹುಲ್ ಗಾಂಧಿ ಅವರು. ಒಂದು ಲೈನಲ್ಲಿ ನೀವು ರಾಜೀನಾಮೆ ಕೊಡಿ ಅಂತ ಹೇಳಿ ಹೊರಟು ಬಿಟ್ಟರು. ಸಿದ್ದರಾಮಯ್ಯನವರು ಕೂಡ ಆ ಕ್ಷಣಕ್ಕೆ ಟೆನ್ಷನ್ ಆದರು, ಸ್ವಲ್ಪ ಡಿಸ್ಟರ್ಬ್ ಆದರು, ಮತ್ತು ಅವರು ಅದನ್ನು ಪಾಲಿಸಿದರು. ಪಕ್ಷನಿಷ್ಠೆಯನ್ನು ಮೆರೆದ್ರು. ಈಗ ಪಕ್ಷನಿಷ್ಠೆಯನ್ನು ಮೆರೆದಿದ್ದಾಗಿದೆ, ಮುಂದೇನು ಅನ್ನೋದಿದೆಯಲ್ಲ. ಈಗ ಯಾರ ಪರವಾಗಿ ಶಾಸಕರ ಬಲ ಇದೆ ಅನ್ನೋ ಲಿಸ್ಟ್ ಇಡಬಹುದು. ಸಿದ್ದರಾಮಯ್ಯನವರು ಡೆಲ್ಲಿಗೆ ಹೋಗಿ KFCC ಅಧ್ಯಕ್ಷ ಕುರ್ಚಿಗೆ ಸತೀಶ್ ಜಾರಕಿಹೊಳಿ ಅವರನ್ನು ಕೂರಿಸುವಂಥ ಪ್ರಯತ್ನ, ಮತ್ತು ಪ್ರಮುಖರಿದ್ದಾರೆ, ಯಾರ್ಯಾರು ಸೀನಿಯರ್ಸ್ ಇದ್ದಾರೆ ಎಲ್ಲರನ್ನೂ ಕೈ ಬಿಟ್ಟು ಹೊಸಬ್ರನ್ನೇ ಕ್ಯಾಬಿನೆಟಿಗೆ ಸೇರಿಸ್ಕೊಳ್ತಾರಂತೆ ಅನ್ನೋ ತನಕ ಈಗ ರಿಪೋರ್ಟ್ಸ್ ಎಲ್ಲ ಆಗ್ತಿವೆ. ಆ ರೀತಿ ಮಾಡಿದ್ರೆ ಪಕ್ಷಕ್ಕೆ ಎಷ್ಟು ಕಾಸ್ಟ್ಲಿ ಆಗುತ್ತೆ. ತುಂಬ ಒಳ್ಳೊಳ್ಳೆ ಲೀಡರ್ಸ್ ಇದ್ದಾರೆ, ಸಂತೋಷ್ ಲಾಡ್ ಅವರು ಇರಬಹುದು, ಕೃಷ್ಣ ಬೈರೇಗೌಡರು ಇರಬಹುದು, ಸೀನಿಯರ್ಸ್ ಇದ್ದಾರೆ. ಅಂದರೆ ವಯಸ್ಸಾಗಿದೆ, ಹೆಚ್ಚು ಸಲ ಗೆದ್ದವರು ಅನ್ನೋದಷ್ಟೇ ಅಲ್ಲ, ಅವ್ರಿಗೆ ಅನುಭವ ಇದೆ. ಪಕ್ಷದಲ್ಲಿ ಅಂಥ ನಾಯಕರ ಭವಿಷ್ಯಕ್ಕೆ ಬೇಕಾಗ್ತಾರೆ. ಈಗ ಕಾಂಗ್ರೆಸ್ಗೆ ಪ್ರಿಯಾಂಕ್ ಖರ್ಗೆ ಅವರು ಬೇಕಾಗ್ತಾರೆ, ಸಂತೋಷ್ ಲಾಡ್ ಅವರು ಬೇಕಾಗ್ತಾರೆ. ಅಂಥ ನಾಯಕರನ್ನೆಲ್ಲ ಈಗ ಪ್ರಿಯಾಂಕ್ ಖರ್ಗೆ ಅವ್ರನ್ನ ಬಿಡಲ್ಲ ಬಿಡಿ. ಸಂತೋಷ್ ಲಾಡ್ ಅವರು ನಾಳೆ ಸಿದ್ದರಾಮಯ್ಯನವರಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ಹೊರಗಿಡುವಂಥ ಪ್ರಯತ್ನ ಆಗ್ಬೋದು. ಇದೆಲ್ಲ ಮಾಡಿದ್ರೆ ಪಕ್ಷಕ್ಕೆ ಸಿಕ್ಕಾಪಟ್ಟೆ ಡ್ಯಾಮೇಜ್ ಆಗುತ್ತೆ ಕರ್ನಾಟಕದಲ್ಲಿ. ಆ ರೀತಿ ಏನಾದರೂ ಮಾಡಿದ್ರೆ ಪಕ್ಷ ವೀಕ್ ಆಗಿಬಿಡುತ್ತೆ. ಸ್ಟ್ರಾಂಗ್ ಲೀಡರ್ಸ್ ಬೇಕು, ಅವ್ರು ಹೊಸಬ್ರ ಅವಕಾಶ ಕೊಡಲಿ. ಆದರೆ ಅನುಭವಿಗಳು ಇಲ್ದಿದ್ರೆ ದಡ ಸೇರಿಸೋದು ಕಷ್ಟ ನೌಕೆಯನ್ನು ಅನ್ನೋದನ್ನು ಕೂಡ ಗಟ್ಟಿಯಾಗಿ ಮಂಡಿಸೋದಕ್ಕೇ ಈಗ ಸಿದ್ದರಾಮಯ್ಯನವರು ಹೊರಟಿದ್ದಾರೆ. ಹೈಕಮಾಂಡಿಂದನೇ ಬುಲಾವ್ ಬಂದಿದೆ, ಅವರು ಸಮಾಧಾನ ಮಾಡೋಕೆ ನೋಡ್ತಾರೆ, ಇವರು ತಮ್ಮ ಡಿಮ್ಯಾಂಡ್ಸನ್ನು ಇಡ್ತಾರೆ. ಬಾರ್ಗೇನಿಂಗ್ ಪವರ್ ಜಾಸ್ತಿ ಇರುತ್ತೆ ಸಿದ್ದರಾಮಯ್ಯನವ್ರಿಗೆ ಈಗ ಔಟ್ ಗೋಯಿಂಗ್ ಆಗಿರೋದ್ರಿಂದ. ಅವ್ರು ಹೇಳಿದ್ನೆಲ್ಲ ಸುಮಾರನ್ನು ಏನು ಮಂಡಿಸ್ತಾರೋ ಅದನ್ನು ಕೇಳಬೇಕಾಗುತ್ತೆ ಹೈಕಮಾಂಡ್. ಅಷ್ಟು ಸಲೀಸಾಗಿ ತಳ್ಳಿ ಹಾಕೋಕ್ಕಾಗಲ್ಲ. ಈಗ ರಾಜೀನಾಮೆನೇ ಕೊಟ್ಟು ಬಿಟ್ಟಿದ್ದಾರೆ ಅವರು ಸಿದ್ದರಾಮಯ್ಯನವರು. ಜಾರ್ಜ್ ಅವರು ಹೋಗ್ತಿದ್ದಾರೆ, ಭೈರತಿ ಸುರೇಶ್ ಅವರು ಹೋಗ್ತಿದ್ದಾರೆ, ಪರಮೇಶ್ವರ್ ಅವರು ಕೂಡ ಡೆಲ್ಲಿಗೆ ಹಾರ್ತಿದ್ದಾರೆ. ಪರಮೇಶ್ವರ್ ಅವ್ರನ್ನ ಕರ್ಕೊಂಡೇ ಡೆಲ್ಲಿಗೆ ಹೊರಟ ಸಿದ್ದರಾಮಯ್ಯ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್. ಸೊ ಪರಮೇಶ್ವರ್ ಅವ್ರ ಜೊತೆಗೆ ಈಗ ಶಾಸಕರು ನಿಂತಿರೋದು ಸಿದ್ದು ಕ್ಯಾಂಪ್ನವರು, ಪರಮೇಶ್ವರ್ ಅವ್ರ ಕೈ ಹಿಡ್ಕೊಂಡು ಡೆಲ್ಲಿಗೆ ಹೋಗ್ತಿರೋದು, ಎರಡೂ ಕೂಡ ಕರ್ನಾಟಕದಲ್ಲಿ ಏನಾಗತ್ತೆ ಅಂದುಕೊಂಡಿದ್ದಾಗಲ್ವ ಅನ್ನೋ ಮಟ್ಟಿಗೆ ಕ್ಲೈಮ್ಯಾಕ್ಸ್ ಟೆನ್ಷನನ್ನು ತಂದಿಟ್ಟಿರೋದು ನೋಡಿ. ಈಗ DK ಶಿವಕುಮಾರ್ ಅವ್ರಿಗೆ ಸ್ಯಾಟರ್ಡೇ ತಗೊಳ್ತಾರೆ ಅನ್ನೋ ಥರ ಬಂತು. ಬಟ್ ಫ್ರೈಡೇ, ಸ್ಯಾಟರ್ಡೇ ಈ ಅಧಿಕ ಮಾಸದಲ್ಲಿ ತಗೊಳ್ಳೋದು ತುಂಬ ಡೇಂಜರಸ್ ಅಂತ ಜ್ಯೋತಿಷಿಗಳ ಸಲಹೆ ಎಲ್ಲ ಬರ್ತಿದೆ. ರಾಜಗುರುಗಳು ಮಂಡೇ ತಗೊಳ್ಳೋದಾದರೆ ಮಂಡೇ ಇರೋದ್ರಲ್ಲಿ ಬೆಸ್ಟ್ ಆಪ್ಷನ್ ಅಂತ ಸಲಹೆ ಕೊಟ್ಟಿದ್ದಾರಂತೆ. ಹಾಗಾಗಿ ಅವ್ರಿಗೆ ಈಗ ಒಂದೊಂದು ದಿನ ಲೇಟ್ ಮಾಡಿದ್ರೆ ಒಳಗಡೆ ಒಂಥರ, ಹಾಗಂತ ಸಮಯ ಮುಹೂರ್ತ ಸರಿ ಇಲ್ದಿರೋವಾಗ ತಗೊಂಡ್ರೆ ಕುರ್ಚಿ, ಸನಾತನ ನಂಬಿಕೆ ಪ್ರಕಾರ ಕುರ್ಚಿಗೆ ಸಂಕಷ್ಟಗಳು ಬಹಳಷ್ಟು ಬಂದು ಒದಗಬಹುದು. ಅವ್ರು ನಂಬ್ತಾರೆ, ದೇವರು ದಿಂಡ್ರು ಮುಹೂರ್ತ ಎಲ್ಲ.
ಎಂತೆಂಥದೋ ಗಳಿಗೆಯಲ್ಲಿ ಈಗ ಅರ್ಜೆಂಟಲ್ಲಿ ತೊಗೊಂಡು ಆಮೇಲೆ ಇರೋವಷ್ಟು ದಿನಾನೂ ಕಷ್ಟ ಆಗಿಬಿಟ್ರೆ ಅನ್ನೋ ಢವಢವ. ಸೊ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದೊಂದು ಹೆಜ್ಜೆನೂ ಎಷ್ಟು ಸಂಕಷ್ಟದ್ದಾಗಿದೆ ಅಂದರೆ ಹೈಕಮಾಂಡ್ ಮುದ್ರೆ ಬಿದ್ದ ಮೇಲೂ ಕೂಡ ಇಲ್ಲಿ ಗೇಮ್ ಶುರುವಾಗಿದೆ. ಆ್ಯಸ್ ಎಕ್ಸ್ಪೆಕ್ಟೆಡ್ BJP ಏನು ಹೇಳಿತ್ತಲ್ಲ, ಹಳೆ ಹುಲಿ ಸಿದ್ದರಾಮಯ್ಯನವರು ಯಾವಾಗ ಏನು ಆಟ ಶುರು ಮಾಡ್ತಾರೆ ಅನ್ನೋದನ್ನು ನೋಡ್ತೀರಿ ಅಂತ ನಿನ್ನೆ ಅಷ್ಟೇ ಕೇಂದ್ರ ಸಚಿವರೇ ಹೇಳಿದರು. ಶೋಭಾ ಕರಂದ್ಲಾಜೆ ಅವರು ಹೇಳಿದ್ರು, ಪ್ರಹ್ಲಾದ್ ಜೋಶಿ ಅವರು ಕಾಂಗ್ರೆಸ್ಗಿದೆ ಹಬ್ಬ ಅನ್ನೋ ತನಕ ಟ್ರೇಲರ್ ಬಿಟ್ಟರು. ಮಧ್ಯಂತರ ಚುನಾವಣೆಯ ಭವಿಷ್ಯವನ್ನು BJPಗರು ನುಡಿದಿದ್ದಾರೆ. ಇದೆಲ್ಲ ಗಮನಿಸ್ತಿದ್ದೀವಿ. ಇದರ ನಡುವೆ ಡಿ ಕೆ ಶಿವಕುಮಾರ್ ಅವ್ರಿಗೀಗ ಭಾರಿ ಆಘಾತವೇ ಎದುರಾಗಿದೆ. ಸೊ ಹೈಕಮಾಂಡ್ ಕೊಟ್ಟ ಆಫರ್ ಒಪ್ಪುತ್ತಿಲ್ಲ ಸಿದ್ದರಾಮಯ್ಯನವರು ಅನ್ನೋದೇ ಇಲ್ಲೊಂದು ಗಮನ ಸೆಳೀತಿರೋ ವಿಚಾರ. ಒಪ್ಪಿಕೊಂಡು ಬಿಟ್ಟರೆ ಸೆಟ್ಲ್ಮೆಂಟ್ ಆದಂಗೆ. ಅವ್ರು ಬಿಟ್ಟು ಕೊಟ್ಟರು, ಅವ್ರಿಗೆ ಒಂದು ಒಳ್ಳೆ ಸ್ಥಾನಮಾನ ಕೊಟ್ವಿ, ಸೆಟ್ಲ್ಮೆಂಟ್ ಆಗಿಬಿಟ್ಟಂಗೆ. ಒಪ್ತಿಲ್ಲ ಸಿದ್ದರಾಮಯ್ಯನವರು ತನ್ನ ಕಡೆನೇ ಉಳಿಸ್ಕೊಳ್ತಿದ್ದಾರೆ ಬಾರ್ಗೇನ್ ಮಾಡುವಂಥ ಶಕ್ತಿಯನ್ನು. ಸೊ ಮುಂದಿನ ದಿನಗಳಲ್ಲಿ ಇದು ಅಷ್ಟು ಸಲೀಸಿಲ್ಲ ಅನ್ನೋದರ ಕ್ಲಿಯರ್ ಕಟ್ ಪಿಕ್ಚರ್ ಈಗ ಅಸಲಿ ಆಟ ಶುರುವಾಗ್ತಾ ಇದೆ ರಾಜಕಾರಣದಲ್ಲಿ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.